ವಿಐಪಿಗಳು ನೀವೇ ಮಾತಾಡ್ಬೇಕು ಇವತ್ತು. ದಯವಿಟ್ಟು ಯಾರು ಮಾತಾಡ್ತಿರೋ ಕೈ ಎತ್ತಿ. ಯಾವ ಏರಿಯಾದಿಂದ ಬಂದಿದ್ರು ಹೇಳಿ ಸರ್. ಸಾರಿ, ನನ್ನ ಹೆಸರು ಭಾಸ್ಕರ್ ಬಡಾಕೆರೆ ಅಂತ. ನನ್ನದೊಂದು ಸಹಾಯ ಅಂತ ಕೊರೋನಾ ಟೈಮ್ ನಾವು 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು ಅಂಗಡಿಗಳನ್ನು ಮುಚ್ಚಿದ್ದೀವಿ, ಎಷ್ಟೋ ಲಾಸ್ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಸೇರಿದ್ದೀವಿ. ಒಂದೊಂದು ಅಂಗಡಿಯವರು 5,000 ಗುಟ್ಕನ್ನು ಮಾಡಿದ್ರೆ 1 ವಾರ ನೀವು ಏನು ಮಾಡ್ಬೇಡಿ, ಗುಟ್ಕನ್ನು ಮಾರೋಬೇಡ, ಸಿಗರೇಟು ಮಾರೋಬೇಡ. ಹೆಚ್ಚು ಒಂದು ದಿನಕ್ಕೆ ಆ ಕಂಪನಿಗಳಿಗೆ ಕೊಡೋದಷ್ಟೇ 1 ವಾರದ ಮಟ್ಟಿಗೆ. ಬರೀ ಟೀ ಕಾಫಿ ಮಾರೋಣ, ಬಿಸ್ಕೆಟ್ ಮಾರೋಣ, ಚಿಪ್ಸ್ ಮಾರೋಣ, ಬೇರೆ ಮಾಡಿಕೊಂಡು ನಾವು ಕೊರೋನಾದಲ್ಲಿ 2 ತಿಂಗಳು ಊಟ ಮಾಡಿದ್ರು, ಮನೆ ಬಾಡಿಗೆ ಕಟ್ಟಿ ಎಲ್ಲ ಬದುಕಿದ್ದೀವಿ. 1 ವಾರ ಬೇಡ, ಗುಟ್ಕನು ಬೇಡ, ಸಿಗರೇಟು ಬೇಡ, ಕಾಫಿ ಮಾಡ್ತಿಂದ ಟೀ ಕಾಫಿ ಮಾಡ್ಕೊಂಡು ಬದುಕೋಣ. ಅದು ಮಾಡಿದೆ ಅಂತ ಆದ್ರೆ ನಮ್ಮ ಕೂಗು ಕೇಂದ್ರ ಸರ್ಕಾರ ತಕ್ಕ ಮುಟ್ಟುತ್ತೆ ಅಂತ ಹೇಳ್ತಾ ನಾನು ರವಿಶಂಕರ್ ಇದೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇದು ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ರಾಘವೇಂದ್ರ ಶೆಟ್ಟಿ ಅಂತ ಕೇಳ್ಕೊಂಡಿದ್ದ. ಇಲ್ಲೇನಂದ್ರೆ ಎಲ್ರಿಗೂ ಬೇಕರಿ ಕಾಂಡಿಮೆಂಟ್ಸ್ ಅಂತಾನೆ ಮಾತಾಡ್ತಾರೆ. ಆದ್ರೆ ಗೊತ್ತಿರ್ಲಿ, ಇಲ್ಲಿ ಸಿಗರೇಟ್ ಮಾರೋದು ಬೇಕರಿ ಕಾಂಡಿಮೆಂಟ್ಸ್ ಅಲ್ಲ, ಅತಿ ಹೆಚ್ಚು ಸಿಗರೇಟ್ ಸೇಲ್ ಆಗೋದು ಪ್ರಾವಿಷನ್ ಸ್ಟೋರ್ ಅಲ್ಲಿ. ಅಲ್ಲೂ ಕೊಡ್ತಾರೆ. ಹೋಲ್ಸೇಲ್ ಅಂಗಡಿ ಅಂತ ಹೋದ್ರೆ ಅವ್ರು ಗಂಡು ಮಾತ್ರ ಕೊಡಲ್ಲ, ಪ್ಯಾಕೆಟ್ ಗಳನ್ನು ಕೊಡ್ತಾರೆ. ಆದ್ರೆ ಹೆಸರು ಮಾತ್ರ ಬೇಕರಿ ಕಾಂಡಿಮೆಂಟ್ಸ್ ಅಂತ ಬರ್ತಾ ಇರೋದು. ನಾವು ಬರೋದು ರೇಟ್ ಮಾಡೋದು ಕೂಡ ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲೇ. ಆದ್ರೆ ನಿಮ್ಕೊಂಡು ಬೇಕರಿ ಕಾಂಡಿಮೆಂಟ್ಸ್ ಬಿಟ್ಟು ಪ್ರಾವಿಷನ್ ಸ್ಟೋರ್, ಆಮೇಲೆ ಪೆಟ್ರೋಲ್ ಬಂಕ್, ತರಕಾರಿ ಅಂಗಡಿ, ಆಮೇಲೆ ಆನ್ಲೈನ್ ಎಲ್ಲ ಕಡೆ ಸಿಗರೇಟ್ ಸಿಗ್ತದೆ. ಅದು ನಮ್ಮ ಹತ್ರ ಮಾತ್ರ ಯಾಕಂದ್ರೆ ಫೈನ್ ಹಾಕಕ್ ಬರೋದಿಲ್ಲ. ಬಂದಾಗ ಕೂಡ ಪೊಲೀಸ್ ಅಂತಾರ ಯಾವುದೇ ಅಧಿಕಾರಿಗಳಲ್ಲಿ ಅವ್ರ ಮೂಲಕ ನಾವು ಮನುಷ್ಯರಾಗಿದ್ವಿ. ಈಗ ಪೊಲೀಸರು ಅಧಿಕಾರಿಗಳು ಮರೆತು ವ್ಯವಹರಿಸ್ತಾ ಇರ್ತಾರೆ. ಬಂದ್ ಏಕಾಗಿ ಬಂದ್ ಬರೋದು, ಬಾಯಿಗೆ ಬಂದಂಗೆ ಬೈಯೋದು, ತಗೊಂಡೋಗಿರೋ ಸಿಕ್ಕು 1,000 ತಗೊಳ್ಳಿ, 10,000 ತಗೊಳ್ಳಿ, 1,00,000 ತಗೊಳ್ಳಿ, ₹1 ಅವರು ಬಿಲ್ ಕೊಡೋದಿಲ್ಲ. ಹಾಗಾದ್ರೆ ಅವ್ರ ಪಾರದರ್ಶಕತೆ ಎಲ್ಲಿ ಬಂದು ಪೊಲೀಸ್ ಅವರದು? ಅದು ಅಧಿಕಾರದ ಎಲ್ಲಿ ಪಾರದರ್ಶಕತೆ? ನಮ್ಮ ಹತ್ರ ದುಡ್ಡು ತಗೊಂಡಿದ್ ಮಾತ್ರ ಲೆಕ್ಕ ಇರೋದು. ಇನ್ನೆಲ್ಲರೂ ಹೇಳ್ತು ನೋಡಿ, ಬಡವ್ರು ಪಡ ಅಂತ. ಯಾರು ಬಡವ್ರು, ಯಾರು ಶ್ರೀಮಂತರು? ಇಲ್ಲಿ ಇಷ್ಟೊಂದು ಜನ ಇದ್ದೀವಿ, ಎಲ್ಲ ಬಂದಿರೋದು ಎಲ್ಲ ದೇವರ ಶ್ರೀಮಂತರು. ಇಲ್ಲಿ ಯಾರು ದುಡ್ಡು ಇಟ್ಕೊಂಡು ಬಂದಿಲ್ಲ. ಕ್ಲೋಸ್ ಮಾಡಿರೋ ಬಾಡಿಗೆ ಕೂಡ ಲೆಕ್ಕ ಬರುತ್ತೆ. ಆದ್ರೆ ಪ್ರತಿಯೊಂದು ಸಲ ಬಡವ್ರ ಬಂದು ನಾವು ಯಾವ್ದು ಸರ್ಕಾರದ ಯೋಜನೆಗಳಿಗೆ ತಪ್ಪಾಗಿದ್ದಿಲ್ಲ. ಸರ್ಕಾರದ ಯೋಜನೆಗಳನ್ನ ಕೇಳಿಲ್ಲ, ಗ್ಯಾರಂಟಿಗಳನ್ನ ಕೇಳಿಲ್ಲ, ಭಾಗ್ಯಗಳನ್ನ ಕೇಳಿಲ್ಲ. ಯಾಕಂದ್ರೆ ನಮ್ಮ ಕನಸುಗಳಿರೋದು ಎರಡೇ, ಒಂದು ಸಾಲ ಮಾಡದೆ ಬರಬೇಕು, ಇನ್ನೊಂದು ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಎರಡೇ ಇರೋದು. ನಾವೇನು ಕೇಳ್ತೇವೆ, ಯಾಕಂದ್ರೆ ಅದ್ರ ಹೊರತಾಗಿ ನಮ್ಗೆ ಯಾವ್ದು ಅವಕಾಶಗಳು ಇಲ್ಲ. ಇಲ್ಲಿ ಅಷ್ಟೇ ನಾವು ಮಾಡೋಕ್ಕಾಗೋದು. ಆಗ ಪ್ರತಿಭಟನೆ ಮಾಡ್ತೀವಿ. ಇಷ್ಟು ನಾವು ಜನ ಒಗ್ಗಟ್ಟಾಗಿರೋದು ಇಲ್ಲಿ ರವಿಯಣ್ಣವ್ರ ನೇತೃತ್ವದಿಂದ. ಯಾಕಂದ್ರೆ ಅವರೊಂದು ಸಾಕಾಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ಈ ಒಂದು ಒಗ್ಗಟ್ಟು ಮುಂದುವರಿಬೇಕು ಅನ್ನೋದು ನನ್ನ ಒಂದು ವಿನಂತಿ. ನ್ಯಾಯಯುತವಾಗಿ, ಗೌರವಯುತವಾಗಿ, ಧರ್ಮಯುತವಾಗಿ ಬದುಕುವಂತ ನಮ್ಮ ಹೋರಾಟಕ್ಕೆ ಹಾಗೂ ಸಣ್ಣ ಉದ್ದಿಮೆದಾರರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರ ಅಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಹೋರಾಟಕ್ಕೆ, ಡಾಕ್ಟರ್ ರವಿಶೆಟ್ಟಿ ಹೋರಾಟಕ್ಕೆ, ಸಣ್ಣ ಉದ್ದಿಮೆದಾರರ ಹೋರಾಟಕ್ಕೆ ಜೈ ಭುವನೇಶ್ವರಿ, ಜೈ ಭುವನೇಶ್ವರಿ, ಜೈ ಮೊಬೈಲು ನೋಡಿ, ಮೆಸೇಜ್ಗಳು ಹಾಕಿ, ವಾಟ್ಸಪ್ ಅಲ್ಲಿ ಹಾಕಿ, ಇಡೀ ಸಮಾಜಕ್ಕೆ ತಿಳಿಬೇಕು.
ಒಗ್ಗಟ್ಟಲ್ಲಿದ್ದೀವಿ ಅಂತೇಳಿ ನಾವು ಒಂದಾಗಿದ್ದೀವಿ ಅಂತ ಗೊತ್ತಾಗಬೇಕು. ಅಧಿಕಾರಿಗಳಿಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ನೋಡಿ, ಅವರು ತಕ್ಷಣ ಒಬ್ರು ಮೊಬೈಲ್ ಆನ್ ಮಾಡಿ ತಕ್ಷಣ ಅದು ಕ್ವಿಕ್ನೆಸ್, ಸ್ಪೀಡ್, ನಿಮಗದು ಬರುತ್ತೆ ಅಂತ ಗೊತ್ತಿಲ್ಲ. ಆನ್ ಮಾಡಿಕೊಂಡು ಲೈವ್ ಅನ್ನೋ ಬಟನ್ ಒತ್ತಿ, ಇಲ್ಲ ವಿಡಿಯೋ ಅನ್ನೋ ಬಟನ್ ಒತ್ತಿ, 1 4 ಇದೆಲ್ಲ ತೋರಿಸಿ, ಎಲ್ಲ ತೋರಿಸಿ. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ಗೆ, ಕರ್ನಾಟಕ ರಾಜ್ಯ ಪರಿಷತ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಸಿಟ್ಟು ಮಾಡೋಕ್ಕೆ ಕ್ಷಣ ಮಾತ್ರ ಸಾಕು. ಸಣ್ಣ ಉದ್ಯಮಿಗೆ ಸಿಟ್ಟು ಮಾಡಬಾರ್ದಂತೆ. ದಂಗಬ್ಬ ಅಂದ್ರೆ ಇತಿಹಾಸ ಸೃಷ್ಟಿ ಆಗ್ತದೆ, ಇತಿಹಾಸ ಸೃಷ್ಟಿ ಆಗ್ತದೆ. ಇದೇ ಜನರನ್ನ ಸ್ವಲ್ಪ ಶ್ರೀಮಂತ ಸೇರಿಸ್ಬೇಕಂತ ಹೇಳಿದ್ರೆ ಕವರ್ ಒಳಗಡೆ ಹಾಕ್ಕೊಡ್ಬೇಕು. ಅದು ಊರು ಬರಲ್ಲ, ಬೇರೆ ಕೆಲಸ ಇಲ್ಲಿದ್ದರೆ ಒಂದಿಷ್ಟು ಜನ ಬರ್ತಾರೆ. ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮೌಲ್ಯಾಧಾರಿತ ಜನಗಳು, ಗೌರವಾನ್ವಿತ ಜನಗಳು, ಸ್ವಾಭಿಮಾನಿ ಬೇಕರಿ ಇವರು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಮಿಕರ ಪರಿಷತ್ತು ಯಾವುದಾದ್ರೂ ಒಂದು ಪ್ರತಿಭಟನೆಗೆ ಅನೌನ್ಸ್ ಮಾಡಿದ್ರೆ ನೀವೆಲ್ಲ ಬೆನ್ನಲ್ಲಿ ಬಂದು ನಿಂತಿರ ಅಂತ ಇಂಟೆಲಿಜೆನ್ಸ್ವರೆಗೂ ರಾತ್ರಿನೇ ಮಾಹಿತಿ ಗೊತ್ತಾಗಿ ಸುಮಾರು 11 ರಿಂದ 15 ರಿಸರ್ವ್ ವ್ಯಾನ್ಗಳನ್ನ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ನಾವು ಆ ಕಡೆ ಬಲಭಾಗದಿಂದ ಎಡಭಾಗದವರೆಗೆ ನೋಡ್ಬೋದು. ಯಾಕೆಂದ್ರೆ ಕಾರ್ಮಿಕರ ಪರಿಷತ್ನ ತಾಕತ್ತು ಅಂತದೆ. ತೋರಿಸಿದ್ದೀರಾ, ಅಂಬೇಡ್ಕರ್ ಭವನದಲ್ಲಿ ದೊಡ್ಡ ಮಟ್ಟದ GST ಒಂದು ವೇದಿಕೆ ಸೃಷ್ಟಿ ಮಾಡಿ ನಾವು ಎಲ್ಲ ಹೋರಾಟಕ್ಕೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು. ಯಾವಾಗಲೂ ರವಿ ಶೆಟ್ಟರ್ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀರಾ, ಮುಂದೆ ಕೂಡ ನಿಂತ್ಕೋಬೇಕು. ಇವತ್ತು ಸರ್, ಇವತ್ತು ಅಂದ್ರೆ 1 ವರ್ಷದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಒಂದಿದೆ ಏನು ಈ ಬೇಕರಿ ಕಾಂಡಿಮೆಂಟ್ ಸಣ್ಣ ಉದ್ಯಮೆದಾರದ್ದು ಏನು ಈ ಹೋರಾಟನ 1 ವರ್ಷದ ಮುಂಚೆಯಿಂದನೇ ಮಾಡಿದ್ವಿ ಸರ್. 1 ವರ್ಷದ ಮುಂಚೆ ಮಾಡಿದ ಉದ್ದೇಶ ಏನಂದ್ರೆ GST, ಬಡವರಿಗೆ ಬೇಕರಿಗಳಿಗೆ ಯಾರು ಕೂಡ ಎಜುಕೇಟೆಡ್ ಇರಲ್ಲ, ಹಾಗಾಗಿ GST ಅಂದ್ರೆ ಏನಂತಾನೆ ಗೊತ್ತಿರಲ್ಲ ಅವ್ರಿಗೆ. 1 ವರ್ಷದ ಮುಂಚೆನೆ GST ಸಮಸ್ಯೆ ಬರುತ್ತೆ. ಅವಾಗ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಸರ್ ಹತ್ರ ಬಂದು ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವ್ರ ಜೊತೆ ನಿಂತು GST ನ ಮನ್ನಾ ಮಾಡ್ತಾರೆ. ಹಾಗೆ ಅದಾದ ನಂತರ ಒಂದೊಂದೇ ಸ್ಟಾರ್ಟ್ ಏನು ಕೋಪ್ತಾ ಕಾಯ್ದೆ
ತಂಬಾಕು ನಿಷೇಧ ಮತ್ತೆ ಅಧಿಕಾರಿಗಳು ಬಂದು ದಬ್ಬಾಳಿಕೆ ನಡೆಸೋದು ಪ್ರತಿಯೊಂದು ಒಂದೊಂದೊಂದು ಸ್ಟಾರ್ಟ್ ಆಯ್ತು ಸರ್. ಆ ಸ್ಟಾರ್ಟ್ ಆದ ನಂತರ ತಿರ್ಗಾ ಒಂದೊಂದೇ ಸ್ಟಾರ್ಟ್ ಆಗಬಾರ್ದು ಈ ಉದ್ದೇಶ ನೆಮ್ಮದಿಯಾಗಿ ಅವ್ರು ಬೇಕರಿ ಅವರು ಬೆಳಿಗ್ಗೆ 5 ಗಂಟೆಗೆ ನಿಂತ್ಕೊಂಡ್ರೆ ಸಂಜೆ 10-11 ಗಂಟೆವರೆಗೂ ನಿಲ್ತಿರ್ತಾರೆ. ಅವ್ರು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಧಿಕಾರಿಗಳು, BBMP ಅಧಿಕಾರಿಗಳಾಗಿರ್ಬೋದು, ಮಾರ್ಷಲ್ಸ್ ಆಗಿರ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ. ಯಾಕೆ ಅಂದ್ರೆ ಸಿಗರೇಟ್ಗಳನ್ನ 5,000-10,000 ಸಾಲ ಮಾಡಿ ತಂದಿರ್ತಾರೆ, ಅದನ್ನ ಎತ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತುಂಬಾ ಬೇಸರ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಕೇಳೋದೇನಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡಿ ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ ಬಂದು ಒಂದೇನೋ ಕೇಸ್ಗಳನ್ನ ಹಾಕಿ ಅವ್ರ ಕೋರ್ಟು ಕಚೇರಿಯನ್ನು ಅಲಿಯೋಕ್ಕಿಂತನೂ ದೊಡ್ಡ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ಅವ್ರಿಗೆ ಸಿಗರೇಟ್ ಇಂದಾನೆ ಜೀವನ ಇಲ್ಲ, ಒಂದು ಊಟನೋ ಒಂದು ಕಾಫಿ ಟೀನೋ ಒಂದು ಉದ್ಧಾರ ಮಾಡ್ಕೊಂತಾರೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ. ಇವತ್ತಿನ ದಿನ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ ಶಾಂತಿಯುತವಾಗಿ ಫ್ಯಾಮಿಲಿ ಸಮೇತ ಬಂದು ಒಂದು ಹೋರಾಟ ಕೂತಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಇವತ್ತೇನಾದ್ರೂ ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಉಗ್ರ ಹೋರಾಟ ನಡೀತದೆ ಸರ್. ಈ ಮೂಲಕ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಹಾಗೂ ಸಣ್ಣ ಉದ್ಯಮದವರು, ಬೇಕರಿ ಕಾಂಡಿಮೆಂಟ್ಸ್ ಎಲ್ಲ ಫ್ಯಾಮಿಲಿ ಕುಟುಂಬದವರು ಎಚ್ಚರಿಕೆಗಳನ್ನ ನೀಡ್ತಾ ಇದೀವಿ. ಪ್ರತಿಯೊಂದು ಹೆಣ್ಣು ಮಕ್ಕಳು ಒಬ್ಬೊಬ್ರು ಒಂದೊಂದು ಬೇಕರಿ ಕಾಂಡಿಮೆಂಟ್ಸ್ ಅಲ್ಲಿ ಒಂದೊಂದು ಹೆಣ್ಣುಮಗು ಬೀದಿಗಿಳಿದ್ರೆ ಉಗ್ರ ಹೋರಾಟ ನಡೀತದೆ ಸರ್. ನಾಳೆಯಿಂದ ಇವತ್ತು ಮಾತ್ರ ಶಾಂತಿಯುತವಾಗಿ ಹೋರಾಟಗಳನ್ನ ಮಾಡ್ತಾ ಇದೀವಿ. ಏನ್ ಕಾನೂನುಬದ್ಧವಾಗಿ ನಾವು ಮಾಡ್ತಾ ಇದೀವಿ, ಕಾನೂನು ವಿರುದ್ಧವಾಗಿ ಮಾಡ್ತಾ ಇಲ್ಲ. ಏನ್ ತಂಬಾಕುಗಳನ್ನಾಗಿರ್ಬೋದು ಪ್ರತಿಯೊಂದು ಕೂಡ ಕಾನೂನಲ್ಲಿ ಯಾಕೆ ಬಿಡ್ತೀರಾ, ಸರ್ಕಾರದಿಂದ ಯಾಕೆ ಕಳಿಸ್ತೀರಾ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಬಿಟ್ಟು ಈ ಸಣ್ಣ ಪುಟ್ಟ ಉದ್ಯೋಗಕ್ಕೆ ಇದ್ ಮಾಡೋದನ್ನ ನಿಲ್ಲಿಸಿ ಅಂತ ಈ ಮೂಲಕ ಎಚ್ಚರಿಕೆಗಳನ್ನ ಕೊಡ್ತಾ ಇದೀವಿ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಒಳ್ಳೆ ರೀತಿಯಿಂದ ಹಮ್ಮಿಕೊಂಡಿದೀವಿ. ಸಾವಿರಾರು ಜನ ಬಂದಿದ್ದಾರೆ, ನಮ್ಗೆ ತುಂಬಾ ಹೆಮ್ಮೆ ತರ್ತದೆ. ಯಾಕಂದ್ರೆ ಒಗ್ಗಟ್ಟಿದೀವಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ಪೂಜಾ ಶೆಟ್ಟಿ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಮಹಿಳಾ ರಾಜ್ಯಾಧ್ಯಕ್ಷ ಸರ್. ಸರ್ ಈ CM ಅವ್ರು ಬರ್ಬೇಕಿತ್ತು, ಏನೋ ಒಂದು ರಾಜ್ಯಸಭಾ ಏನೋ ಎಲೆಕ್ಷನ್ ಇರೋದ್ರಿಂದ ಅವರ ಆರೋಗ್ಯ ಸಚಿವರ ಆಯುಕ್ತರು ಯಾರೋ ಬರ್ತೀನಿ ಅಂತ ಇವಾಗ ತಕ್ಷಣ ನಮ್ಮ ಉಪ್ಪಾರಪೇಟೆ ಸ್ಟೇಷನ್ ಇಂದ ಬಂದು ಒಂದು ಮಾಹಿತಿನ ಡಾಕ್ಟರ್ ರವಿಶೆಟ್ಟಿ ಬಂದರು ಸರ್ ಅವರಿಗೆ ಹಾಗೆ ಜನಗಳಿಗೆ ಸಂದೇಶಗಳನ್ನ ತಿಳಿಸಿ ಹೋಗಿದ್ದಾರೆ ಸರ್. 10 ನಿಮಿಷಗಳಾಯ್ತಷ್ಟೇ ಸರ್. ಸ್ಪಂದಿಸಿಲ್ಲ ಅಂದ್ರೆ ಇವತ್ತು ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾಳೆಯಿಂದ ಏನು ಪ್ರಿಯಾಂಕ ಖರ್ಗೆಗಳ ಆರೋಗ್ಯಾಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಗಳು ಪ್ರತಿಯೊಂದು ಮನೆಗೂ ಕೂಡ ಮುತ್ತಿಗೆ ಹಾಕುವಂತ ಕೆಲಸಗಳನ್ನ ಮಾಡ್ತೀವಿ ಸರ್. ಇದು ಅವರಿಗೆ ಗೊತ್ತಿದೆ ಸರ್. ಎಲ್ಲರೂ ಒಗ್ಗಟ್ಟಿದ್ದಾರೆ. ಬೇಕರಿ ಕಾಂಡಿಮೆಂಟ್ಸ್ ಅವ್ರ ವಿಷಯಕ್ಕೆ ಹೋದ್ರೆ ಸರ್ಕಾರನೇ ಉರಿ ಬೀಳುತ್ತೆ ಅನ್ನೋದೊಂದು ಗೊತ್ತಿದ್ದು ಕೂಡ ಇದನ್ನ ಹಿಂದೆ ತೆಗಿಯಲ್ಲ. ಯಾಕಂತ ಸರ್ ನಾವು ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ಒಂದು ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇಲ್ಲ, MLA ಸೀಟ್ ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದು ಏನು ಬೇಡಿಕೆ ಅಂದ್ರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಿ. ನಮ್ಗೆ ಭಯ ಭೀತಿಯಿಂದ ಯಾಕೆ ಸರ್? ಒಂದು ಸಮಾಜದಲ್ಲಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಭಯದಲ್ಲಿ ಯಾಕೆ ಬದುಕ್ಬೇಕು ನಾವು? ಸಾಲ ಮಾಡ್ತೀವಿ, ದುಡಿತೀವಿ, ಬೆಳಗ್ಗೆ ಸಂಜೆವರೆಗೂ ನಾವು ನಿಂತ್ಕೊಂಡು ಮಕ್ಕಳಿಗೆ ಹೆಂಡ್ತಿನೆಲ್ಲ ಬಿಟ್ಟು ಕೆಲಸ ಮಾಡ್ತೀವಿ. ನಾವ್ ಯಾಕೆ ಭಯಭೀತಿಯಿಂದ ನಡಬೇಕು ಅನ್ನೋ ಒಂದು ಬೇಡಿಕೆ ಸರ್ ನಮ್ಮದು. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಬೇಡಿಕೆ ಇಟ್ಟಿರೋದು ಒಂದೇ, ಬದುಕಲಿಕ್ಕೆ ನೆಮ್ಮದಿಗಿರಿ. ಅಧಿಕಾರಿಗಳನ್ನ ಕೊಡಬೇಡಿ, ತೊಂದರೆ ಕೊಡ್ಲಿಕ್ಕೆ ಏನು ಬೇಕರಿಗಳ ಹತ್ರ ಕಳಿಸ್ಬೇಡಿ. ದೊಡ್ಡ ದೊಡ್ಡ ಕಂಪ್ನಿಗಳ ಹತ್ರ ಹೋಗಿ, ದೊಡ್ಡ ದೊಡ್ಡ ಅಧಿಕಾರಿ ಗಾಂಜಾ ಮಾಫಿ ಅದು ಮಾಡ್ತಿದ್ರೆ ಅವ್ರ ಹತ್ರ ಹೋಗಿ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತಿನ ಹೋರಾಟಗಳು ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ಕೂಡ ಸುದ್ದಿ ಮಾಡಿದೆ. ಯಾವ ಉದ್ದೇಶಕ್ಕೆ ಹೋರಾಟಗಳು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳಿಸಿದ್ದೀರಿ. ಹೋರಾಟದ ಉದ್ದೇಶ ಏನಂದ್ರೆ ಇವತ್ತು ಕಷ್ಟಪಟ್ಟು ಜೀವನ ಮಾಡೋಂಥ ವ್ಯಕ್ತಿಗಳನ್ನ, ಏನು ಶ್ರಮಜೀವಿಗಳಂತ ಇದ್ದಾರೆ, ಶ್ರಮಿಕರು ಅಂತ ಈ ಮಧ್ಯಮ ವರ್ಗದ ಜನ, ಯಾಕಂದ್ರೆ ಏನೋ ಒಂದು ನಾವೊಂದು ಸ್ವಂತವಾಗಿ ಒಂದು ವ್ಯವಹಾರ ಮಾಡೋಣ, ಸ್ವಂತವಾಗಿ ಒಂದು ಜೀವನ ಮಾಡೋಣ, ಏನೋ ಒಂದು 4 ಜನಕ್ಕೆ ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಕಷ್ಟಪಟ್ಟುಬಿಟ್ಟು ಸಾಲನ ಸೋಲನ ಮಾಡಿ ಒಂದು ಬೇಕರಿ ಕಾಂಡಿಮೆಂಟ್ಸು ಈ ಥರ ಒಂದು ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಳ್ಳುವಂಥ ನಮ್ಮ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಇವತ್ತು ವ್ಯಾಪಾರ ಮಾಡದೇ ಇರುವಂಥ ಒಂದು ಪರಿಸ್ಥಿತಿಯನ್ನ ಈ ಸರ್ಕಾರಗಳು, ಈ ಅಧಿಕಾರಿಗಳು ತಂದಿಟ್ಟಿದ್ದಾರೆ. ಏನು ಅಂದರೆ ಇವತ್ತು ನೋಡಿ, ಮುಕ್ತವಾಗಿ ಅವರು ವ್ಯಾಪಾರ ಮಾಡೋಕೆ ಆಗ್ತಾ ಇಲ್ಲ. ಇವರು ಯಾರೂ ಕೂಡ ಕಾನೂನು ಬಾಹಿರವಾಗಿ ಯಾರೂ ವ್ಯಾಪಾರ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಸರ್ಕಾರದ ಏನು ಒಂದು ಆದೇಶಗಳಿದೆ ಅದರ ವ್ಯಾಪ್ತಿ ಒಳಗಡೆನೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಸಿಗರೇಟುಗಳನ್ನು ಸಿಂಗಲ್ ಮಾಡಬೇಡಿ ಅಂತ ಬಿಟ್ಟು ಇವರು ಬಂದ್ಬಿಟ್ಟು ಧಮಕಿಗಳು ಹಾಕ್ತಾರೆ, ಇವ್ರ ಮೇಲೆ ಕೇಸ್ಗಳನ್ನು ಹಾಕ್ತಾರೆ. ಇವರ ಅಂಗಡಿಲಿರುವಂಥ ಎಲ್ಲ ಸಿಗರೇಟ್ ವಸ್ತುಗಳನ್ನು ಪ್ರತಿಯೊಂದನ್ನು ತುಂಬಿಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ದಿನಗಟ್ಟಲೆ ಅವರನ್ನ ಸ್ಟೇಷನ್ನಲ್ಲಿ ಅಲಿಸಿಬಿಟ್ಟು ಅವರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇರೋದು ಒಂದೇನೆ, ನಾವು ಯಾವುದೇ ರೀತಿಯ ಮದ್ಯಪಾನ, ಧೂಮಪಾನ, ತಂಬಾಕು ಉತ್ಪನ್ನಗಳ ಪರವಾಗಿಲ್ಲ. ನಮ್ಮ ಉದ್ದೇಶ ಅಷ್ಟೇ, ನೀವೇ ಮಾಡಿರುವಂಥ ಒಂದು ತಂಬಾಕು ಉತ್ಪನ್ನ, ಅದು ಸಿಗರೇಟು, ನೀವು ಹೇಳ್ತಾ ಇದ್ದೀರಾ ಸಿಂಗಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಇನ್ನು ಯಾವ ಥರ ನಾವು ಮಾಡಬೇಕು ವ್ಯಾಪಾರನ? ಪ್ಯಾಕು, ಒಂದು ಪ್ಯಾಕು ಆಯಿತು ಸ್ವಾಮಿ, ನಾನು ಪ್ಯಾಕನ್ನೇ ಕೊಟ್ಟಿದ್ದೀನಿ ಒಬ್ಬ ವ್ಯಕ್ತಿಗೆ,
ಆ ವ್ಯಕ್ತಿ ಯಾವ ಥರ ಸೇದ್ಬೇಕು ಅವನು ಅದನ್ನ ಸ್ವಲ್ಪ ನಮಗೆ ವಿವರಿಸಿ. 10 ಒಂದೇ ಸಲ ಇಡೀ ಪ್ಯಾಕಿಗೆ ಅವನು ಬೆಂಕಿ ಕೊಡುವಂತ ಸೇದ್ಬೇಕಾ? ಅವನು ಏನು ಮಾಡ್ತಾನೆ, ಎಲ್ಲ ಒಂದು ಕಡೆ ಸಿಗರೇಟ್ ತಗೊಳ್ತಾನೆ. ಸಿಗರೇಟ್ ತಗೊಂಡ್ಬಿಟ್ಟು ನನ್ನ ಅಂಗಡಿಗೆ ಬರ್ತಾನೆ, ಬಂದ್ಬಿಟ್ಟು ಹಣ ಒಂದು ಟೀ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಟೀನ ತಗೊಂಡು ಅವನು ಎಲ್ಲೋ ತಗೊಂಡಂಥ ಒಂದು ಸಿಗರೇಟನ್ನು ಬ್ಯಾಗ್ ಒಳಗೆ ಇರೋಂಥ ಒಂದು ಸಿಗರೇಟನ್ನು ತೆಗೆದು ಸೇರ್ತಾನೆ. ಅವಾಗ ಬಂದ್ಬಿಟ್ಟು ನೀವು ಏನು ಸಿಂಗಲ್ ಸಿಗರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ದಂಡ ಹಾಕ್ತೀರಾ, ನಮಗೂ ದಂಡ ಹಾಕ್ತೀರಾ. ಯಾವ ಥರ ವ್ಯಾಪಾರ ಮಾಡ್ಬೇಕು ನಾವು? ಇದು ನೀವೇ ಅಲ್ವಾ ಕೊಟ್ಟಿರೋದು? ನೀವೇ ತಾನೇ ಯಾಕೆ ಕೊಟ್ಟಿದ್ದೀರಾ? ಫ್ಯಾಕ್ಟ್ರಿಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾಕೆ ಅಧಿಕಾರ ಕೊಟ್ಟಿದ್ದೀರಾ ನೀವು? ನಿಮಗೆ ಅಷ್ಟು ನಿಜವಾಗ್ಲೂ ಜನಪರ ಕಾಳಜಿ ಇದ್ದರೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಗಳು ಏನಿದ್ದಾವೆ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇವತ್ತು ತಂಬಾಕು ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಅವರನ್ನು ಬಂಧಿಸಿ ಆ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ. ಇವತ್ತು ನೀವೇನೇ ನಿಮ್ಮ ಸರ್ಕಾರದ ನಿಮ್ಮ ಸರ್ಕಾರ ಅಲ್ಲ, ಅದು ನಮ್ಮ ಸರ್ಕಾರದ ಜನಗಳ ಸರ್ ಅದನ್ನು ಹೇಳಕ್ ಬಂದೆ ನಾನು. ಇಲ್ಲ ನಮಗೆ ನೋಡಿ, ಈ ಹೋರಾಟ ನಮಗೆ ನ್ಯಾಯ ಸಿಗಲರಿಗೆ ಇರುತ್ತೆ. ಅದು ಇವತ್ತು ಒಂದು ದಿನದ ಹೋರಾಟ ಅಲ್ಲ. ನಾವು ಕೇಳ್ತಾ ಇರೋದಿಷ್ಟೇ, ನಮಗೆ ಇಲ್ಲ ನೀವು ಸಿಗರೇಟ್ ಕಂಪನಿ ಮ್ಯಾನುಫ್ಯಾಕ್ಚರ್ಗಳನ್ನು ಬಂದ್ ಮಾಡಿ, ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ, ಇಲ್ಲ ಅಂದರೆ ನಮಗೆ ಮುಕ್ತವಾಗಿ ನಮಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇಷ್ಟನ್ನೇ ನಾವು ಕೇಳ್ತಾ ಇರೋದು. ನೀವೇ ಕೊಟ್ಟಿರೋವಂಥದ್ದು, ನೀವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ನೀವೇ ಜಾಹೀರಾತು ಕೊಡ್ತೀರಾ, ಕಣಕಣದಲ್ಲಿ ಶಕ್ತಿ ಅಂತೀರಾ. ಅದನ್ನ ನೋಡ್ಬಿಟ್ಟು ಯುವಶಕ್ತಿ ಇವತ್ತು ಎಷ್ಟು ಮಟ್ಟಿಗೆ ಕೆಟ್ಟೋಗಿದ್ದಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದನ್ನ ಬಂದ್ ಮಾಡಿ, ಸಂಪೂರ್ಣವಾಗಿ ಬಂದ್ ಮಾಡಿದರೆ ನಾವೆಲ್ಲ ಕೂಲಿನ ಇನ್ನೊಂದು ಮತ್ತೆ ಮಾಡಿಕೊಂಡು ನ್ಯಾಯಯುತವಾಗಿ ಬದುಕ್ತೀವಿ. ಇವತ್ತು ನಮಗೆ ಇಲ್ಲ, ನ್ಯಾಯಯುತವಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡಿ, ಮುಕ್ತವಾಗಿ ನಮಗೆ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ಸಂಪೂರ್ಣವಾಗಿ ಈ ಒಂದು ಕಂಪನಿಗಳನ್ನು ಬಂದ್ ಮಾಡಿ, ಅಷ್ಟೇ ನಮ್ಮ ಬೇಡಿಕೆ. ಇದು ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ನಮ್ಮ ಬೇಡಿಕೆಗೆ ಇವತ್ತು ಸರ್ಕಾರಗಳು ಸ್ಪಂದಿಸಿಲ್ಲ ಅಂದರೆ ನಾಳೆಯಿಂದ ಇದನ್ನ ಉಗ್ರವಾದಂಥ ಒಂದು ಹೋರಾಟಗಳನ್ನು ಶುರು ಮಾಡ್ತೀವಿ. ಇವತ್ತು ಶಾಂತಿಯಿಂದ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಿಲ್ಲ, ನಾವು ನ್ಯಾಯಯುತವಾಗಿ ಮಾಡ್ತಾರೆ. ಆದರೂ ಕೂಡ ನಾವು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ನಾವು ತುಂಬಾ ಶಾಂತಿಯುತವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಮಣಿಲಿಲ್ಲ, ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ನಾಳೆಯಿಂದ ಇದೊಂದು ದೊಡ್ಡ ಉಗ್ರ ಮಟ್ಟದಲ್ಲಿ ಒಂದು ಹೋರಾಟ ನಡೆಯುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.